ನಿನ್ನೆ ನಡೆದ LSG ಮತ್ತು CSK ಮ್ಯಾಚಲ್ಲಿ CSK ರೋಚಕ ಗೆಲುವು. CSK ಒಳ್ಳೆಯ ಕಮ್ಬ್ಯಾಕ್ ಮಾಡಿತು. ಎಕಾನ ಸ್ಟೇಡಿಯಂನಲ್ಲಿ ತಮ್ಮ ಎರಡನೇ ಗೆಲುವು. CSK ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿತು. LSG ತಂಡ ಬ್ಯಾಟಿಂಗ್ಗೆ ಬಂದ LSG ತಂಡ ಮಾರ್ಕ್ರಮ್ ವಿಕೆಟನ್ನು ಫಸ್ಟ್ ಓವರಲ್ಲೇ ಖಲೀಲ್ ಅಹ್ಮದ್ ಬೌಲಿಂಗಲ್ಲಿ ಕಳೆದುಕೊಂಡಿತು. ರಾಹುಲ್ ತ್ರಿಪಾಠಿ ಅವರು ಹಿಂದಕ್ಕೆ ಓಡಿ ಒಳ್ಳೆಯ ಕ್ಯಾಚನ್ನು ಹಿಡಿದು ಮಾರ್ಕ್ರಮ್ನನ್ನು ಪೆವಿಲಿಯನ್ಗೆ ಹಿಂತಿರುಗಿಸಿದರು. ನಂತರ ಬ್ಯಾಟಿಂಗ್ಗೆ ಬಂದ ದಿ ಡೇಂಜರಸ್ ಮ್ಯಾನ್ ಪುರಾನ್ 9 ಬಾಲ್ಗಳಲ್ಲಿ 8 ರನ್ ಮಾಡಿ ಔಟ್ ಆದ ಪುರಾನ್ ಒಳ್ಳೆಯ ಫಾರ್ಮ್ನಲ್ಲಿದ್ದ ಪುರಾನ್ನನ್ನು CSK ಬೌಲರ್ LBW ಆಗಿ ಔಟ್ ಮಾಡಿದನು. ಈ ಸೀಸನ್ನಲ್ಲಿ ಪುರಾನ್ಗೆ ಇದು ಸಿಂಗಲ್ ಡಿಜಿಟ್ ಸ್ಕೋರ್ ಫಸ್ಟ್ ಟೈಮ್. ಅಶ್ವಿನ್ ಸ್ಥಾನದಲ್ಲಿ ಬಂದ ಅನ್ಸುಲ್ ಕಾಂಬೋಜ್ ಪುರಾನ್ಗೆ ಇನ್ಕಮಿಂಗ್ ಡೆಲಿವರಿ ಹಾಕಿ ಔಟ್ ಮಾಡಿ ಹಿಂತಿರುಗಿಸಿದನು. ಈ ವಿಕೆಟ್ CSK ಟೀಮ್ಗೆ ಒಳ್ಳೆ ಬ್ರೇಕ್ ಥ್ರೋ. ನಂತರ ಬಂದ ರಿಷಬ್ ಪಂತ್ 60+ ರನ್ಸ್ಗಳನ್ನು ಸ್ಕೋರ್ ಮಾಡಿದ. ಈ ಸೀಸನ್ನಲ್ಲಿ ರಿಷಬ್ ಪಂತ್ಗೆ ಇದು ಮೊದಲನೇ 50. ತನ್ನ ಮೊದಲ 25 ರನ್ಗಳಿಗೆ 12 ಬಾಲ್ಗಳನ್ನು ತೆಗೆದುಕೊಂಡ ಪಂತ್ ತನ್ನ 50ಗೆ 42 ಬಾಲ್ಗಳನ್ನು ತೆಗೆದುಕೊಂಡ. ಪಂತ್ ಬ್ಯಾಟಿಂಗ್ ಮಾಡಲು ತುಂಬ ಸ್ಟ್ರಗಲ್ ಆದ. CSK ಸ್ಪಿನ್ನರ್ಸ್ ಎದುರು 23 ಬಾಲ್ಗಳನ್ನು ಆಡಿ ಕೇವಲ 18 ರನ್ಗಳನ್ನು ಹೊಡೆದ. ಸ್ಪಿನ್ನರ್ಸ್ ಪಂತ್ಗೆ ಹೊಡೆಯಲು ಚಾನ್ಸೇ ಕೊಡಲಿಲ್ಲ. ಆದರೆ CSK ಫಾಸ್ಟ್ ಬೌಲರ್ಸ್ ವಿರುದ್ಧ 26 ಬಾಲ್ಗಳನ್ನು ಎದುರಿಸಿ 45 ರನ್ಗಳನ್ನು ರಿಷಬ್ ಪಂತ್ ಹೊಡೆದನು. ಲಾಸ್ಟಲ್ಲಿ ಪತಿರಣ ಬೌಲಿಂಗಲ್ಲಿ 2 ಸಿಕ್ಸರ್ಗಳನ್ನು ಹೊಡೆದನು. ರಿಷಬ್ ಪಂತ್ ಮತ್ತು ಮಿಚೆಲ್ ಮಾರ್ಷ್ ಮಧ್ಯೆ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಬಂತು. ಈ ಮ್ಯಾಚಲ್ಲಿ ಮಿಚೆಲ್ ಮಾರ್ಷ್ ಬ್ಯಾಟಿಂಗ್ ಮಾಡಲು ತುಂಬ ಸ್ಟ್ರಗಲ್ ಆದ. 25 ಬಾಲ್ಗಳಲ್ಲಿ 30 ರನ್ಗಳ ಮೇಲೆ ಇದ್ದಾಗ ರವೀಂದ್ರ ಜಡೇಜಾ ಅವರು ಮಿಚೆಲ್ ಮಾರ್ಷ್ನನ್ನು ಬೌಲ್ಡ್ ಔಟ್ ಮಾಡಿ ಹಿಂತಿರುಗಿಸಿದನು. ನಂತರ ಬಂದ ಆಯುಷ್ ಬದೋನಿ ಮತ್ತು ರಿಷಬ್ ಪಂತ್ ಮಧ್ಯೆ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಶುರುವಾಯಿತು. ಆಯುಷ್ ಬದೋನಿ ಜೇಮಿ ಓವರ್ಟನ್ ಅವರ ಬೌಲಿಂಗಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳನ್ನು ಹೊಡೆದನು. ನಿನ್ನೆ ಆಯುಷ್ ಬದೋನಿ ಕಡೆ ತುಂಬ ಲಕ್ ಇತ್ತು. 2 ಸಾರಿ ಔಟಿಂದ ಅವರು ತಪ್ಪಿಸಿಕೊಂಡರು. ಆದರೆ 3ನೇ ಸಾರಿ ಔಟಾಗಿ ಹಿಂತಿರುಗಿದರು. ಮೊದಲು ಪತಿರಣ ಬೌಲಿಂಗಲ್ಲಿ ಕ್ಯಾಚ್ಔಟ್ ಆದರೆ ಅದು ನೋ ಬಾಲ್ ಮತ್ತು ರವೀಂದ್ರ ಜಡೇಜಾ ಅವರ ಬೌಲಿಂಗಲ್ಲಿ LBW ಆದರೆ ಅದು ನಾಟ್ ಔಟ್. ಬದೋನಿ ರಿವ್ಯೂ ತಗೊಂಡ ಕಾರಣದಿಂದಾಗಿ ನಾಟ್ ಔಟ್ ಆಗಿ ಉಳ್ಕೊಂಡ. ಆದರೆ ಅದೇ ಓವರ್ ಲಾಸ್ಟ್ ಬಾಲ್ನಲ್ಲಿ ಅಬ್ದುಲ್ ಸಮದ್ ಸ್ಟಂಪ್ಔಟ್ ಆಗಿ ಹಿಂತಿರುಗಿದರು. 2 ಸಾರಿ ಮಿಸ್, 3ನೇ ಸಾರಿ ಔಟ್. ನಂತರ ಬಂದ ಅಬ್ದುಲ್ ಸಮದ್ ಅವರು 11 ಬಾಲ್ಗಳಲ್ಲಿ 20 ರನ್ ಮಾಡಿದಾಗ ಧೋನಿ ಎಕ್ಸಲೆಂಟ್ ಥ್ರೋ ಇಂದ ರನ್ಔಟ್ ಮಾಡಿದನು. ಅಬ್ದುಲ್ ಸಮದ್ ಇನ್ನೂ ರನ್ಔಟ್ ಆಗಿಲ್ಲದಿದ್ದರೆ LSG ಸ್ಕೋರ್ ಇನ್ನೂ 20 ರನ್ ಜಾಸ್ತಿನೇ ಇರ್ತಿತ್ತು. ಲಾಸ್ಟಲ್ಲಿ ಲಾರ್ಡ್ ಥಾಕೂರ್ 6 ರನ್ ಮಾಡಿ 150 ಸ್ಟ್ರೈಕ್ ರೇಟ್ ಇದೆ ಮತ್ತು ಅಬ್ದುಲ್ ಸಮದ್ಗೆ 181 ಸ್ಟ್ರೈಕ್ ರೇಟ್. LSG ಬ್ಯಾಟಿಂಗಲ್ಲಿ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇವರಿಬ್ಬರದೇ. LSG ಟೀಮ್ ಸ್ಕೋರ್ 166 ಫಾರ್ 7 ವಿಕೆಟ್ಸ್ ಆ್ಯಂಡ್ 20 ಓವರ್ಸ್. CSK ಬೌಲಿಂಗ್ ಖಲೀಲ್ ಅಹ್ಮದ್ 4 ಓವರ್ 38 ರನ್ 1 ವಿಕೆಟ್ ಮತ್ತು ಅನ್ಸುಲ್ ಕಾಂಬೋಜ್ 3 ಓವರಲ್ಲಿ 20 ರನ್ ಕೊಟ್ಟು 1 ವಿಕೆಟನ್ನು ತೆಗೆದುಕೊಂಡರು. ಮತ್ತು ಜೇಮಿ ಓವರ್ಟನ್ ಅವರು 2 ಓವರಲ್ಲಿ 24 ರನ್ ಕೊಟ್ಟು ವಿಕೆಟ್ ತೆಗೆಯಲಿಲ್ಲ. ಮತ್ತು ರವೀಂದ್ರ ಜಡೇಜಾ 3 ಓವರಲ್ಲಿ 24 ರನ್ ಕೊಟ್ಟು 2 ವಿಕೆಟ್ಗಳನ್ನು ತೆಗೆದುಕೊಂಡರು. ನೂರ್ ಅಹ್ಮದ್ ಎಕ್ಸಲೆಂಟ್ ಬೌಲಿಂಗ್ 4 ಓವರ್ಸಲ್ಲಿ 13 ರನ್ಸ್ ಆ್ಯಂಡ್ ನೋ ವಿಕೆಟ್ಸ್ ಆ್ಯಂಡ್ ಪತಿರಣ 4 ಓವರಲ್ಲಿ 45 ರನ್ಗಳನ್ನು ಕೊಟ್ಟು 2 ವಿಕೆಟ್ಗಳನ್ನು ತೆಗೆದುಕೊಂಡರು. ಚೇಸಿಂಗ್ಗೆ ಬಂದ CSK ಟೀಮ್ಗೆ ಒಳ್ಳೆ ಸ್ಟಾರ್ಟ್ ಬಂತು. CSK ಓಪನರ್ಸ್ ಇಬ್ಬರು ಪವರ್ ಪ್ಲೇಯಲ್ಲಿ 59 ರನ್ಗಳನ್ನು ಹೊಡೆದರು. ಹೊಸದಾಗಿ ಟೀಮ್ ಒಳಗೆ ಬಂದ ಶೇಖ್ ರಶೀದ್ 19 ಬಾಲ್ಗಳಲ್ಲಿ 27 ರನ್ ಮಾಡಿ ಆವೇಶ್ ಖಾನ್ ಬೌಲಿಂಗಲ್ಲಿ ಔಟ್ ಆದರು. ನಂತರ ಸಚಿನ್ ರವೀಂದ್ರ ಅವರು 36 ರನ್ಗಳ ಮೇಲೆ ಇದ್ದಾಗ ಆ್ಯಡನ್ ಮಾರ್ಕ್ರಮ್ ಅವರ ಬೌಲಿಂಗಲ್ಲಿ LBW ಆಗಿ ಔಟ್ ಆದರು. ನಂತರ ಕ್ರೀಸ್ಗೆ ಬಂದ ರಾಹುಲ್ ತ್ರಿಪಾಠಿ ಮತ್ತು ರವೀಂದ್ರ ಜಡೇಜಾ ಅವರು LSG ಸ್ಪಿನ್ನರ್ಸನ್ನು ಆಡಲು ತುಂಬ ಸ್ಟ್ರಗಲ್ ಆದರು. ನಂತರ ರಾಹುಲ್ ತ್ರಿಪಾಠಿ 8 ರನ್ ಮಾಡಿ ರವಿ ಬಿಷ್ಣೋಯಿ ಅವರ ಬೌಲಿಂಗಲ್ಲಿ ರವಿ ಬಿಷ್ಣೋಯಿಗೆ ಕ್ಯಾಚ್ ಕೊಟ್ಟು ಔಟ್ ಆದನು. ನಂತರ ಪವರ್ ಹಿಟ್ಟರ್ ಶಿವಮ್ ದುಬೆ ಕ್ರೀಸ್ಗೆ ಬಂದ. ನಂತರ ರವೀಂದ್ರ ಜಡೇಜಾ 7 ರನ್ ಮಾಡಿ ರವಿ ಬಿಷ್ಣೋಯಿ ಅವರ ಬೌಲಿಂಗಲ್ಲಿ ಆ್ಯಡನ್ ಮಾರ್ಕ್ರಮ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದನು.
ಈ ಮ್ಯಾಚಲ್ಲಿ ಮಾರ್ಕ್ರಮ್ ಚೆನ್ನಾಗಿ ಬೌಲಿಂಗ್ ಮಾಡಿದ. 4 ಓವರಲ್ಲಿ 25 ರನ್ಸ್ ಕೊಟ್ಟು 1 ವಿಕೆಟನ್ನು ತೆಗೆದ. ನಂತರ ಕ್ರೀಸ್ಗೆ ಬಂದ ಆಲ್ರೌಂಡರ್ ವಿಜಯ್ ಶಂಕರ್ ಮತ್ತು ಶಿವಮ್ ದುಬೆ ನಡುವೆ ಒಂದು ಒಳ್ಳೆ ಸಣ್ಣ ಪಾರ್ಟ್ನರ್ಶಿಪ್ ಶುರುವಾಯಿತು. ವಿಜಯ್ ಶಂಕರ್ ಒಂದು ಕಡೆ ರನ್ ಹೊಡಿತಾ ಇದ್ದರೆ ಶಿವಮ್ ದುಬೆ ಮಾತ್ರ ಸುಮ್ಮನೆ ಡಾಟ್ ಬಾಲ್ ಆಡ್ತಿದ್ದ. ನಂತರ ದಿಗ್ವೇಶ್ ರಾತಿ ಅವರು ತನ್ನ ಲಾಸ್ಟ್ ಓವರನ್ನು ಬೌಲಿಂಗ್ ಮಾಡಲು ಬಂದ. ಆ ಓವರಲ್ಲಿ ಶಿವಮ್ ದುಬೆ ಸಾಲಾಗಿ 4 ಡಾಟ್ ಬಾಲ್ಗಳನ್ನು ಆಡಿ ಸಿಂಗಲ್ ಕೊಟ್ಟು ವಿಜಯ್ ಶಂಕರ್ಗೆ ಸ್ಟ್ರೈಕ್ ಕೊಟ್ಟ. ವಿಜಯ್ ಶಂಕರ್ ಶಾಟ್ ಆಡಲು ಹೋಗಿ ಆವೇಶ್ ಖಾನ್ಗೆ ಕ್ಯಾಚ್ ಕೊಟ್ಟು ಔಟಾಗಿ ಹಿಂತಿರುಗಿದನು. ಆಗ CSK ಗೆಲ್ಲಲು 30 ಬಾಲ್ಗೆ 56 ರನ್ ಬೇಕಿತ್ತು. ಮಹೇಂದ್ರ ಸಿಂಗ್ ಧೋನಿ ಆವೇಶ್ ಖಾನ್ ಅವರ ಬೌಲಿಂಗಲ್ಲಿ ಬ್ಯಾಕ್ ಟು ಬ್ಯಾಕ್ 2 4ಗಳನ್ನು ಹೊಡೆದರು. ಆದರೆ ಶಿವಮ್ ದುಬೆ ರನ್ಗಳನ್ನು ಹೊಡೆಯಲು ತುಂಬ ಸ್ಟ್ರಗಲ್ ಆಗುತ್ತಿದ್ದ. ತಾನು ಆಡಿದ 30 ಬಾಲ್ಗಳಲ್ಲಿ 26 ರನ್ಗಳನ್ನು ಮಾತ್ರ ಹೊಡೆದಿದ್ದ. ಲಾಸ್ಟ್ 2 ಓವರ್ಸ್ನಲ್ಲಿ CSKಗೆ 23 ರನ್ ಬೇಕಿತ್ತು. ರಿಷಬ್ ಪಂತ್ ಅವರು 19ನೇ ಓವರನ್ನು ಸ್ಪಿನ್ ಬೌಲರ್ ಆದ ರವಿ ಬಿಷ್ಣೋಯ್ ಅವರಿಗೆ ಕೊಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು. ಯಾಕಂದರೆ ಶಿವಮ್ ದುಬೆ ಸ್ಪಿನ್ನರ್ಸನ್ನು ಅಷ್ಟು ಚೆನ್ನಾಗಿ ಆಡ್ತಿಲ್ಲ ಈ ಸೀಸನ್ನಲ್ಲಿ. ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಸ್ಪಿನ್ನರ್ಸ್ ಮೇಲೆ ಅಷ್ಟು ಒಳ್ಳೆ ರೆಕಾರ್ಡ್ ಇಲ್ಲ. 19th ಓವರ್ ಗೇಮ್ ಚೇಂಜರ್ ಓವರ್ ಆಗುತ್ತಿತ್ತು. ಆದರೆ ಆ ಓವರನ್ನು ರಿಷಬ್ ಪಂತ್ ಫಾಸ್ಟ್ ಬೌಲರ್ ಶಾರ್ದುಲ್ ಠಾಕೂರ್ ಅವರಿಗೆ ಕೊಟ್ಟರು. ಶಾರ್ದುಲ್ ಠಾಕೂರ್ ಹಾಕಿದ ಮೊದಲ ಬಾಲ್ಗೆ ಶಿವಮ್ ದುಬೆ 4 ಹೊಡೆದರು. ಸೆಕೆಂಡ್ ಬಾಲ್ ನೋ ಬಾಲ್ 6. ನಂತರ ಲಾಸ್ಟಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು 4 ಹೊಡೆದರು. ಒಟ್ಟು 19th ಓವರ್ಗಳಲ್ಲಿ 19 ರನ್ಗಳನ್ನು ಇವರಿಬ್ಬರು ಹೊಡೆದರು. 19th ಓವರ್ ರವಿ ಬಿಷ್ಣೋಯ್ ಅವರು ಹಾಕಿದ್ದರೆ 20ನೇ ಓವರ್ ತುಂಬ ಥ್ರಿಲ್ಲರ್ ಆಗಿರುತ್ತಿತ್ತು. ಆದರೆ ಶಾರ್ದುಲ್ ಠಾಕೂರ್ 19 ರನ್ ಕೊಟ್ಟಿದ್ದರಿಂದ 20ನೇ ಓವರ್ನಲ್ಲಿ 5 ರನ್ ಹೊಡೆದು CSK ಮ್ಯಾಚ್ ಗೆದ್ದಿತ್ತು. CSKಗೆ 2ನೇ ವಿಜಯ ಈ ಸೀಸನ್ನಲ್ಲಿ. ಈ ಮ್ಯಾಚ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಧೋನಿಗೆ ಕೊಟ್ಟರು. ಧೋನಿ ಈ ಮ್ಯಾನ್ ಆಫ್ ದಿ ಮ್ಯಾಚ್ ನನಗೆ ಬೇಡ, ನೂರ್ ಅಹ್ಮದ್ಗೆ ಕೊಡಿ. 4 ಓವರಲ್ಲಿ 13 ರನ್ ಕೊಟ್ಟು 1 ಬೌಂಡ್ರಿನೂ ಕೊಡದೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾನೆ ಅಂತ ಹೇಳಿದ. LSG ಬೌಲಿಂಗ್ ನೋಡುವುದಾದರೆ ಆಕಾಶ್ದೀಪ್ 1 ಓವರಲ್ಲಿ 13 ರನ್ ಕೊಟ್ಟು ನೋ ವಿಕೆಟ್ಸ್. ರವಿ ಬಿಷ್ಣೋಯಿ 3 ಓವರಲ್ಲಿ 18 ರನ್ ಕೊಟ್ಟು 2 ವಿಕೆಟ್ಗಳನ್ನು ತೆಗೆದಿದ್ದಾನೆ. ರತಿ ಅವರು 4 ಓವರ್ಗಳಲ್ಲಿ 23 ರನ್ ಕೊಟ್ಟು 1 ವಿಕೆಟನ್ನು ತೆಗೆದರು. ನಂತರ ಆವೇಶ್ ಖಾನ್ 3 ಓವರಲ್ಲಿ 32 ರನ್ ಕೊಟ್ಟು 1 ವಿಕೆಟನ್ನು ತೆಗೆದರು. ಮತ್ತು ಶಾರ್ದುಲ್ ಠಾಕೂರ್ ಅವರು 4 ಓವರಲ್ಲಿ 56 ರನ್ ಕೊಟ್ಟು ನೋ ವಿಕೆಟ್ಸ್. ಮತ್ತು ಆ್ಯಡನ್ ಮಾರ್ಕ್ರಮ್ ಅವರು 4 ಓವರಲ್ಲಿ 25 ರನ್ ಕೊಟ್ಟು 1 ವಿಕೆಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದು ನನ್ನ 3ನೇ ವಿಡಿಯೋ.